ನಮಸ್ಕಾರ ಕನಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಹೊಸ ಥರ ಏನಾದರೂ ಹೊಸ ಥರ ಕೊಡಬೇಕು ಅಂತ ವಿಡಿಯೋ ಶುರು ಮಾಡಿದ್ದೀನಿ. ನಿಮಗೆ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲೇ ಇದೇ ಥರ ಹೊಸ ಥರ ಇರ್ತೀನಿ. ಹಾಗೆ ನಿಮಗೆ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲೇ ಇದೇ ಥರ ಹೊಸ ಥರ ಇರ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋಗೆ ಹೋಗ್ಬಿಡೋಣ. ರಾಜು 3 ಮೆಂಬರ್ಸ್ ಹೇಳ್ತಾರೆ. ರಾಜು ದ ಸೈಂಟಿಸ್ಟ್ ಹಳೆಯ ಕಾರ್ಡ್ಬೋರ್ಡ್ ಬಾಕ್ಸ್ ಮತ್ತು ಕೆಲವು ಬಣ್ಣದ ವಾಯರ್ ಬಳಸಿ ಟೈಮ್ ಮಷೀನ್ ಮಾಡಿದ್ದಾನೆ ಎಂದು ಬಿಲ್ಡಪ್ ಕೊಡ್ತಾನೆ. ಕುಮಾರ್ ದ ಫ್ಯೂಚರ್ ಟ್ರಾವೆಲರ್ ಭವಿಷ್ಯದಲ್ಲಿ ತಾನು ಎಷ್ಟು ಶ್ರೀಮಂತನಾಗಿರುತ್ತೇನೆ ಎಂದು ನೋಡಲು ಹಾತೊರೆಯುತ್ತಾನೆ. ಸೋಮು ದ ಹಿಸ್ಟ್ರಿ ಬಫ್ ಇವನಿಗೆ ಹಳೆ ಕಾಲದ ರಾಜರ ಕಾಲಕ್ಕೆ ಹೋಗಿ ಅಲ್ಲಿರೋ ಖಜಾನೆ ಲೂಟಿ ಮಾಡಬೇಕು ಎಂಬ ಆಸೆ. ಓಕೆ, ರಾಜು ಈ ಮೆಷಿನ್ ಹೀಗೆ ಕೆಲಸ ಮಾಡುತ್ತೆ ಎಂದು ವಿವರಿಸುತ್ತಾನೆ. ಇದರೊಳಗೆ ಕುಳಿತು ಕಣ್ಣು ಮುಚ್ಚಿ 100ರಿಂದ 1 ಇರಬಹುದು ಉಲ್ಟಾ ಎನಿಸಿದ್ದರೆ ಸಾಕು, ನೀವು ಕಾಲದ ಹಿಂದೆ ಹೋಗ್ತೀರಿ. ಓಕೆ ಬಿಡು. ಕುಮಾರ್ ಮೆಷಿನ್ ಬಳಿ ಒಳಗೆ ಹೋಗ್ತಾನೆ. ರಾಜು ಮತ್ತು ಸೋಮನ್ನೇ ಸೇರಿ ಈ ಬಾಕ್ಸನ್ನು ಜೋರಾಗಿ ಅಲುಗಾಡಿಸಿ ನಾವು ಈಗ 2050ಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಓ ಎಂದು ನಂಬಿಸುತ್ತಾನೆ. ಒಳಗೆ ಬಂದ ಕುಮಾರಿಗೆ ಎಲ್ಲವೂ ವಿಚಿತ್ರವಾಗಿ ಕಾಣುವಂತೆ ನಾಟಕ ಮಾಡಬಹುದು. ಸೋಮ ತನ್ನ ಸರದಿ ಬಂದಾಗ ರಾಜದ ಕಾಲಕ್ಕೆ ಹೋಗಬೇಕು ಎನ್ನುತ್ತಾರೆ. ರಾಜು ಅವನಿಗೆ ಒಂದು ದೊಣ್ಣೆ ಕೊಟ್ಟು ನೀನೇ ಈಗ ಸೈನಿಕ ಎಂಬ ಬಿಲ್ಡಪ್ ಕೊಟ್ಟು ಅವರಿಂದ ಮನೆಗೆ ಎಲ್ಲ ಕೆಲಸ ಮಾಡಿಸಿಕೊಳ್ಳುತ್ತಾನೆ. ಮೆಷಿನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಅದೆಂಥ ರಾಜಸಾಟಕ ಮಾಡುತ್ತಾನೆ. ನಾನೀಗ ಡೈನೋಸಾರ್ ಕಾಲಕ್ಕೆ ಬಂದಿದ್ದೀನಿ ಎಂದು ಹೇಳಿ ಅವರಿಬ್ಬರನ್ನು ಹೆದರಿಸುತ್ತಾನೆ. ಕೊನೆಗೆ ಬಾಕ್ಸ್ ಹರಿದು ಹೋಗಿ ರಾಜು ಸಿಕ್ಕ ಬೆಳೆದು ತುದಿಗುವ ದೃಶ್ಯ. ಸೊ ಈಗ ಎಷ್ಟು ಜನ ಎಸ್ ಟೈಮ್ ಟ್ರಾವೆಲ್ ಇಸ್ ರಿಯಲ್. ಟೈಮ್ ಟ್ರಾವೆಲ್ ಇಸ್ I don't say it may be real, it may be free according to my opinion, according to my perception, but ನನಗೆ ಗೊತ್ತಿಲ್ಲ. I don't have idea about it. As I have seen videos in the YouTube, I think it works. ಯಾ, ಅದಕ್ಕೆ ಒಬ್ಬರು ಯಾರೋ ಸೈಂಟಿಸ್ಟ್ ಹೋಗಿ ಮಾಡಿದ್ದಾರೆ. ನಾವು ಏನಾದರೂ 1 ವರ್ಷ ಹುಡ್ತೀನಿ ಅಂತ ಏನೋ ಗೊತ್ತಿಲ್ಲ. ಐ ಡೋಂಟ್ ನೋ ದ ಪ್ರಾಪರ್ ಇನ್ಫಾರ್ಮೇಷನ್ ಆಫ್ ದ್ಯಾಟ್. ಯಾ, ಬಟ್ ಸ್ಟಿಲ್ ಜಸ್ಟ್ ನೋ ದ ಕ್ಲೂ ಆಫ್ ಇಟ್. ಯಾ, ಅವ್ರು ಏನು ಮಾಡಿದ್ದಾರೆ ಅಂದರೆ ಹೇಳ್ತೀನಿ ನೋಡಿ. ಅವರು ಜಸ್ಟ್ ಒಂದು 36 ಇಯರ್ಸ್ ಅವರು ಹೋಗಿದ್ದಾರೆ. ಅವರು ಬಂದಾಗ 76 ಇಯರ್ಸ್ ಆಗಿದ್ದಾರೆ. ತಿರ್ಗಿ ಹೋಗಿ 56 ಇಯರ್ಸ್ ಆಗಿದ್ದಾರೆ. ಆಮೇಲೆ ತಿರ್ಗಿ ಬಂದಿದ್ದಾರೆ 36 ಇಯರ್ಸ್. ಸೊ ಐ ಥಿಂಕ್ ಇಟ್ ವರ್ಕ್ಸ್. ನನ್ನ ಪರ್ಸೆಪ್ಷನ್, ನನ್ನ ಇದರಲ್ಲಿ ನೋಡಿದ್ರೆ, ನನ್ನ ಮೈಂಡ್ಸೆಟ್ಟಲ್ಲಿ ನೋಡಿದ್ರೆ ಯಾಕೋ ಅದು ವರ್ಕ್ ಆಗುತ್ತೆ. ಆದರೆ ನಮ್ಮ ಟೆಕ್ನಾಲಜಿ ಅಷ್ಟು ಬಿಲ್ಡ್ ಆಗಿಲ್ಲ. ಓಕೆ, ಈಗ ಹೇಗಾಗಿದೆ ಅಂದರೆ ಒಂದೊಂದು ದಿವಸಕ್ಕೂ ಗ್ರೋತ್ ರೇಟ್ ಹೆಂಗಿದೆ, ತುಂಬ ಪೀಕಲ್ಲಿದೆ ಗ್ರೋತ್ ರೇಟ್ ಅಲ್ವಾ. ಸೊ ಹೇಳ್ಬೋದು, ಬರದೇ ಇರ್ಬೋದು, ಯಾರಿಗೆ ಗೊತ್ತು. ಅದೇ ಟೈಮ್ ಟ್ರಾವೆಲ್ ಬರಬಾರ್ದು. ಯಾಕೆ ಬರಬಾರ್ದು ಅಂತ ಹೇಳ್ತೀನಿ ನೋಡಿ. ಈಗ ಬಂದರೆ ನಮ್ಮ ಮುಂದಿನ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಪೇಷನ್ಸ್ ಮೀನ್ಸ್ಲಿ ಇಂಪಾರ್ಟೆಂಟ್. ಪೇಷನ್ಸ್ ಆಗುತ್ತೆ, ಕ್ಯೂರಿಯಾಸಿಟಿ ಇರಲ್ಲ. ನಾವೇನು ಮುಂದಕ್ಕೆ ಆಗ್ತೀವಿ, ನಾವೇನಾಗ್ಬೋದು, ಕೆಟ್ಟದಾಗುತ್ತಾ ಒಳ್ಳೆಯದಾಗುತ್ತಾ, ಮತ್ತು ಏನಕ್ಕೆ ಬದುಕಬೇಕು, ನಮ್ಮ ಮುಂದೆ ಏನೂ ಆಗಿಲ್ಲ ಅಂದರೆ. ಈಗ ನಾವೇನಾದರೂ ಒಂದು ಕೆಲಸ ಮಾಡಬೇಕು, ನಾವೇನು ಈಗ ಓದ್ತಿದ್ದೀವಿ, ಒಂದು 1st to 10th ಓದ್ತೀವಿ. ಏನಕ್ಕೆ? ಫ್ಯೂಚರಲ್ಲಿ ನಮಗೇನಾದರೂ ಒಳ್ಳೆಯದಾಗಿರಲಿ ಅಂತ. ಆದರೆ ಆ ಫ್ಯೂಚರ್ ನಾವೇನಾಗ್ತೀವಿ ಅಂತ ಗೊತ್ತಾಗ್ಬಿಟ್ರೆ ನಾವು ಯಾಕೆ ಓದಬೇಕು? ಆರಾಮಾಗಿ ಜಾಲಿಯಾಗಿ ಇದಾಗ್ತಿದ್ದೀವಿ ನಾವು, ಆರಾಮಾಗೋದು. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಏನೇ ಆಗಲಿ, ಏನೇ ಮಾಡಿದ್ರು, ನಾನು ಎಷ್ಟೇ ಓದಿದ್ರು, ನಾನು ಎಷ್ಟೇ ಎಫರ್ಟ್ ಹಾಕಿದ್ರು, ನಾನು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ನನಗೆ ಔಟ್ಪುಟ್ ಅದೇ ಬರೋದು ಅಲ್ವಾ. ಔಟ್ಪುಟ್ ಅದೇ ಬರೋದು. ಸೊ ನಾನು ಅದೇ ಹಾಕಲ್ಲ. ಹೆಂಗಾಗ್ತಾನೆ ಹಂಗೆ ಹಾಕಿದ್ರು ಅದೇ ಹಾಕ್ತಿದ್ರು ಅದೇ ಆಗ್ತೀನಿ. ಸೊ ಆರಾಮಾಗಿ ಅಲ್ಲಿ ಜಾಲಿಯಾಗಿರ್ತೀನಿ, ಇಲ್ಲ ಎಂಜಾಯಲ್ಲಿ. ದಟ್ ಮೈಂಡ್ ಸೆಟ್ ವಿಲ್ ಕಮ್ ಟು ಅವರ್ ಹ್ಯೂಮನ್ ಮೈಂಡ್ಸ್. ಅಡ್ವಾಂಟೇಜಸ್ ಏನಂದರೆ ಓಕೆ, ಮುಂದೇನಾದರೂ ನಮಗೇನಾದರೂ ಆಪತ್ತಿದೆಯಾ, ಸೊ ನಾವು ಅದಕ್ಕೆ ಈಗಲೇ ಪ್ರಿಪೇರ್ ಆಗ್ಬೋದು. ಪ್ರಿಪೇರ್ ಆದಾಗ ಏನಾದರೂ ನಾವು ಫ್ಯೂಚರ್ನ ಇದು ಮಾಡ್ಬೋದು. ನೀವು ಕೇಳ್ಬೋದು, ಗುರು ಅಂತ ಕೇಳ್ತೀರಾ ಬಿಡು, ಈಗ ನೀವೇ ತಾನೇ ಹೇಳಿದ್ರೆ ಈಗ ಚೇಂಜ್ ಮಾಡ್ಬೋದು ಗುರು, ನಮ್ಗೆ ಮುಂದೆ ಹೆಂಗೆ ಗೊತ್ತಿದ್ದರೆ ತಿರ್ಗಿ ವಾಪಸ್ ಬಂದ್ಬಿಟ್ಟು ಚೇಂಜ್ ಮಾಡ್ಬೋದು ಅಂತ. ಅವಾಗ ಇದರಲ್ಲಿ ಈ ವಿಷಯದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಅದರಲ್ಲಿ ಡಿಸ್ಅಡ್ವಾಂಟೇಜ್ ಹೇಳಿದಾರಲ್ಲ ಈಗ ತಾನೆ. ಎಸ್ ರೈಟ್ ಥಿಂಕಿಂಗ್. ಯಾರು ಥಿಂಕ್ ಮಾಡಿದ್ದಾರೋ ಆ ಥರ, ಎಷ್ಟು ಜನ ಥಿಂಕ್ ಮಾಡಿದ್ದಾರೋ ಕಮೆಂಟಲ್ಲಿ ಹಾಕಿ ನೋಡೋಣ.
ನೋಡಿ ಗುರು, ಈಗ ಯಾರಾದರೂ ಇಲ್ಲಿ ಓಕೆ, ಈಗ ನಾನು ಹೇಳ್ದಂಗೆ ಈಗ ಓಕೆ ಫ್ಯೂಚರಲ್ಲಿ ನಮ್ಗೆ ಏನಾದರೂ ಆಪತ್ತಿದೆ, ಆ ಆಪತ್ತನ್ನ ಬರೋ ಮುಂಚೆ ನಾವೆಲ್ಲ ಪ್ರಿಪೇರ್ ಆಗಿದ್ದರೆ ಆಗುತ್ತೆ. ಅದು ಬಂದೇ ಬರುತ್ತೆ, ನಾವೇನೋ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಹೆಂಗೆ ಡಿಫೆಂಡ್ ಮಾಡ್ಬೋದು ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ನಮಗೆ ಇನ್ನು 20 ವರ್ಷ ಆದಮೇಲೆ ಸುನಾಮಿ ಬಂದು ಫುಲ್ ಇದಾಗುತ್ತೆ. ಸೊ ಆದರೆ ಆದರೆ ಈಗ ತಿರ್ಗಿ ವಾಪಸ್ ಬಂದ್ಬಿಟ್ಟು ಈಗಿನ ಸಮಯ, ಈಗಿನ ಸೇಮ್ ಟೈಮಲ್ಲಿ ನಾವು ಅದನ್ನ ಸುನಾಮಿ ಬಡದೇ ಥರ ಮಾಡೋಕ್ಕಾಗಲ್ಲ. ಆದರೆ ಅದ್ರ ಮುಂದೆ ಡಿಫೆಂಡ್ ಮಾಡ್ಬೋದು ಅಷ್ಟೇ. ಸೊ ಆ್ಯಸ್ ಐ ಸೆಡ್, ಮುಂದಕ್ಕೆ ನಾವೇನಾಗ್ತೀವಿ ಗೊತ್ತಾಗ್ಬಿಟ್ರೆ ನಾವೇನು ಓದಲ್ಲ, ನಾವೇನು ಎಫೆಕ್ಟ್ ಹಾಕಲ್ಲ, ನಾವೇನು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಏನು ಬಿಡು, ನಾವು ಡಿಫೆಂಡ್ ಮಾಡ್ತೀವಿ. ನಾನು ಚೆನ್ನಾಗಿ ಓದ್ತೀನಿ ಬಿಡು, ಚೆನ್ನಾಗಿ ಓದ್ಮೇಲೆ ಒಳ್ಳೆ ಎಕ್ಸಾಮ್ ಬರೀತೀರಾ, ಅದು ರಿಸಲ್ಟು ಅದೇ ಬರುತ್ತೆ. ಹಣೆ ಬರಹ ನಾನು ನಂಬಿರೋದ್ರಲ್ಲಿ, ನನ್ನ ಪರ್ಸೆಪ್ಷನಲ್ಲಿ, ನನ್ನ ಮೈಂಡ್ಸೆಟ್ಟಲ್ಲಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ತರ್ತೀನಿ ಅಂತ ಹೇಳ್ತಾ, ನಮಸ್ಕಾರ ಕನ್ನಡಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮದು ನಿಮ್ಮ ಸಪೋರ್ಟ್, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಕನ್ನಡಕ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು.